ಹಾಯ್ ಎವ್ರಿವನ್, ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಸಾಲೆ ಮಂಡಕ್ಕಿ ಒಂದ್ ರೀತಿ ಟೇಸ್ಟ್ ಇದ್ರೆ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ಡಿಫ್ರೆಂಟ್ ಟೇಸ್ಟ್ ಇರತ್ತೆ. ಅದಕ್ಕೆ ಈ ಮಂಡಕ್ಕಿ ಅಷ್ಟು ಫೇಮಸ್ ಆಗಿರೋದು. ತುಂಬಾನೇ ಗರಿ ಗರಿಯಾಗಿರತ್ತೆ. ಸಂಜೆ ಕಾಫಿ, ಟೀ ಮತ್ತೆ ಮಿರ್ಚಿ ಜೊತೆ ಸಖತ್ ಕಾಂಬಿನೇಷನ್. ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿ ಮಂಡಕ್ಕಿಗೆ ಒಗ್ಗರಣೆ ಹಚ್ಚಿ ಸುಮಾರು ದಿನಗಳ ತನಕ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರು ಅಷ್ಟೇ ಗರಿ ಗರಿಯಾಗಿರತ್ತೆ. ನರ್ಗಿಸ್ ಮಂಡಕ್ಕಿ ರೆಸಿಪಿ ಗೊತ್ತಿಲ್ಲದೆ ಇರೋರು ಇದನ್ನ ಮಾಡ್ಲಿಕ್ಕೆ ಕಷ್ಟ ಅಂತ ಅನ್ಕೊಂಡಿರ್ತೀರ. ಅದೇ ಒಂದು 10 ನಿಮಿಷದಲ್ಲಿ ಇದ್ರ ಒಗ್ಗರಣೆನ ರೆಡಿ ಮಾಡ್ಕೋಬಹುದು. ನರ್ಗಿಸ್ ಮಂಡಕ್ಕಿ ಮಾಡ್ಲಿಕ್ಕೆ ಮೊದಲಿಗೆ ಹುರಿಗಡಲೆನ ನೈಸ್ ಪೌಡರ್ ಮಾಡ್ಕೋಬೇಕು. 1/4 kg ಮಂಡಕ್ಕಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ ಅಷ್ಟು ಹುರಿಗಡಲೆನ ಈ ರೀತಿ ಫೈನ್ ಪೌಡರ್ ಮಾಡ್ಕೊಂಡಿದೀನಿ. ಹಾಗೆ ಅದೇ ಜಾರ್ನಲ್ಲಿ ಸಕ್ಕರೆನೂ ಕೂಡ ಪೌಡರ್ ಮಾಡ್ಕೊಳ್ತೀನಿ. ಇದಕ್ಕೆ ಸಕ್ಕರೆ ಪುಡಿ ಜಾಸ್ತಿ ಬೇಕಾಗಲ್ಲ, ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪುಡಿ ಸಾಕಾಗತ್ತೆ. ಈಗ ಒಂದು ಕಡಾಯಿಯಲ್ಲಿ 1 ಕಪ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಹುರಿದು ಇದನ್ನ ಸಪರೇಟ್ ಆಗಿ ಎತ್ತಿಟ್ಕೊಳ್ಬೇಕು. 1/4 kg ಮಂಡಕ್ಕಿಗೆ 1 ಕಪ್ ಅಷ್ಟು ಎಣ್ಣೆ ಬೇಕಾಗತ್ತೆ. ಇವಾಗ ಈ ಎಣ್ಣೆ ಜಾಸ್ತಿ ಅಂತ ಅನ್ಸತ್ತೆ, ಆದ್ರೆ ನಾವು ಮಂಡಕ್ಕಿನ ಒಗ್ಗರಣೆ ಜೊತೆ ಕಲ್ಸ್ಕೊಂಡ್ಮೇಲೆ ಅದಕ್ಕೆ ಹುರಿಗಡಲೆ ಪುಡಿ ಕೂಡ ಹಾಕೊಳ್ತೀವಲ್ಲ, ಅವಾಗ ಎಣ್ಣೆನೆಲ್ಲ ಪೂರ್ತಿ ಅಬ್ಸರ್ವ್ ಮಾಡ್ಕೊಳತ್ತೆ. ಈಗ ಈ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ತಕ್ಷಣ ಎಣ್ಣೆಯಿಂದ ತೆಗೆದು ಬಿಡಬೇಕು. ಇಲ್ಲ ಅಂದ್ರೆ ಎಣ್ಣೆ ಶಾಖದಲ್ಲಿ ಶೇಂಗಾ ಬೀಜ ಸೀದೋಗ್ಬಿಡತ್ತೆ. ಅವಾಗ ಟೇಸ್ಟ್ ಚೆನ್ನಾಗೇ ಬರಲ್ಲ. ಈಗ ಅದೇ ಕಾದಿರೋ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ, ಜೀರಿಗೆ ಈ ರೀತಿ ಚೆನ್ನಾಗಿ ಫ್ರೈ ಆದ್ಮೇಲೆ ಸುಮಾರು ಒಂದು 3 ಇಂದ 4 ಉಂಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದೀನಿ. ಆದ್ರೆ ತುಂಬಾ ಏನು ಜಜ್ಲಿಕ್ಕೆ ಹೋಗಬೇಡಿ. ಇಡೀ ಬೆಳ್ಳುಳ್ಳಿ ಹಾಗೆ ತಿನ್ಲಿಕ್ಕೆ ಸಿಗೋ ತರ ಇರಬೇಕು. ಇದನ್ನ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿದು ಫುಲ್ ಸಿಪ್ಪೆ ತೆಗಿಲಿಕ್ಕೆ ಹೋಗಬೇಡಿ. ಜಸ್ಟ್ ಮೇಲಿಂದು ದಪ್ಪ ಸಿಪ್ಪೆ ತೆಗೆದ್ರೆ ಸಾಕು. ಆದಷ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಸೀದೋ ರೀತಿ ಫ್ರೈ ಮಾಡಬಾರ್ದು. ಇದು ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಕರಿಬೇವನ್ನ ಹಾಕೊಳ್ಳಿ. ಕರಿಬೇವನ್ನ ಚೆನ್ನಾಗಿ ತೊಳೆದು ಈ ರೀತಿ ಡ್ರೈ ಮಾಡಿ ಹಾಕೊಳ್ಳಿ. ಈ ನರ್ಗಿಸ್ ಮಂಡಕ್ಕಿಗೆ ಬೆಳ್ಳುಳ್ಳಿ ಕರಿಬೇವಿಂದು ಒಳ್ಳೆ ಘಮ ಇರತ್ತೆ. ಹಾಗೆ ಮಂಡಕ್ಕಿ ಮಧ್ಯ ಮಧ್ಯದಲ್ಲಿ ಸಿಕ್ಕಾಗ ಒಳ್ಳೆ ರುಚಿ ಕೊಡತ್ತೆ. ಈ ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡಿದ್ರು ಕಲರ್ ಹಸಿರಾಗೇ ಇರಬೇಕು. ಕಪ್ಪಾಗೋ ತರ ತುಂಬಾ ಫ್ರೈ ಮಾಡಬಾರ್ದು. ನಂತರ ಇದಕ್ಕೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಈ ನರ್ಗಿಸ್ ಮಂಡಕ್ಕಿಗೆ ಮೇನ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ತಾರೆ. ಇದು ಒಂದ್ ರೀತಿ ಡಿಫ್ರೆಂಟ್ ಆದ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡತ್ತೆ. ಅದರಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನಂತರ 1/4 ಕಪ್ ಅಷ್ಟು ಹುರಿಗಡಲೆನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಹುರಿಗಡಲೆ ಪುಡಿನೂ ಕೂಡ ಹಾಕೊಳ್ತೀವಿ. ಜೊತೆಗೆ ಇಡೀ ಹುರಿಗಡಲೆನ ಹಾಕಿ ಫ್ರೈ ಮಾಡ್ಕೊಂಡ್ರೆ ಹುರಿದಿರೋ ಹುರಿಗಡಲೆ ಮಂಡಕ್ಕಿ ಮಧ್ಯ ಮಧ್ಯದಲ್ಲಿ ಸಿಕ್ಕಾಗ ತಿನ್ನೋಕೆ ಚೆನ್ನಾಗಿರತ್ತೆ. ಇದನ್ನ ಹುರ್ಕೊಂಡ ನಂತರ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸನ್ನ ಪೂರ್ತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸನ್ನ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಕೂಡ ಹಾಕೊಳ್ಬಹುದು, ಇಲ್ಲ ಈ ರೀತಿ ಹೆಚ್ಚಿರೋದನ್ನ ಕೂಡ ಹಾಕೊಳ್ಬಹುದು. ಆದ್ರೆ ಹಸಿಮೆಣಸನ್ನ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮಂಡಕ್ಕಿಯಲ್ಲಿ ಹಸಿಮೆಣಸು ಸಿಕ್ಕಾಗ ಖಾರ ಅಂತ ಅನ್ಸಲ್ಲ. ಈಗ ಕೊನೆಯದಾಗಿ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಒಗ್ಗರಣೆ ರೆಡಿ ಆಗತ್ತೆ. ಈ ಒಗ್ಗರಣೆಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸನ್ನ ಚೆನ್ನಾಗಿ ತೊಳೆದು ನೀರನ್ನ ಒರೆಸಿ ಹಾಕಿರೋದ್ರಿಂದ ಒಗ್ಗರಣೆನ ಮಂಡಕ್ಕಿಗೆ ಕಲಸಿ ಅದನ್ನ ಸುಮಾರು ದಿನಗಳ ತನಕ ಸ್ಟೋರ್ ಮಾಡ್ಕೋಬಹುದು. ಈಗ ಒಗ್ಗರಣೆ ರೆಡಿಯಾಗಿದೆ, ಇದನ್ನ ಆರಿಸ್ಕೊಳ್ಬೇಕು. ಹಾಗೆ 1/4 kg ಮಂಡಕ್ಕಿನ ಜರಡಿ ಮಾಡಿ ಇಟ್ಕೊಂಡಿದೀನಿ. ಮಂಡಕ್ಕಿ ಈ ರೀತಿ ಗರಿ ಗರಿಯಾಗಿ ಇರ್ಲಿ. ಇಲ್ಲ ಈ ಮಂಡಕ್ಕಿನ ಬಾಣ್ಲಿಯಲ್ಲಿ ಲೈಟ್ ಆಗಿ ಹುರಿದು ಕೂಡ ಬಳಸಬಹುದು. ಈ ಮಂಡಕ್ಕಿಗೆ ಮಾಡ್ಕೊಂಡ ಒಗ್ಗರಣೆ ಹಾಕಿ ಕಲ್ಸ್ಕೊಳ್ಬೇಕು. ಒಗ್ಗರಣೆನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ತಾ ಬನ್ನಿ. ಮೊದಲಿಗೆ ಇದನ್ನ ನೀಟಾಗಿ ಕಲ್ಸ್ಕೊಂಡ ನಂತರನೇ ಇದಕ್ಕೆ ಹುರಿಗಡಲೆ ಪುಡಿ ಹಾಕಿ ಕಲ್ಸ್ಕೊಳ್ಬೇಕು. ಈಗ ನೋಡಿ, ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಹುರಿದು ಎತ್ತಿಟ್ಕೊಂಡ ಶೇಂಗಾ ಬೀಜ, ಗ್ರೈಂಡ್ ಮಾಡ್ಕೊಂಡ ಹುರಿಗಡಲೆ ಪುಡಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನರ್ಗಿಸ್ ಮಂಡಕ್ಕಿ ರೆಡಿ ಆಗತ್ತೆ. ಸಕ್ಕರೆ ಪುಡಿ ಬೇಡ ಅನ್ನೋರು ಸ್ಕಿಪ್ ಮಾಡಬಹುದು. ಆದ್ರೆ ಈ ಮಂಡಕ್ಕಿಗೆ ಸಕ್ಕರೆ ಪುಡಿ, ಹುರಿಗಡಲೆ ಪುಡಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೇನೆ ಒರಿಜಿನಲ್ ನರ್ಗಿಸ್ ಮಂಡಕ್ಕಿ ಟೇಸ್ಟ್ ಬರೋದು. ಈಗ ನರ್ಗಿಸ್ ಮಂಡಕ್ಕಿ ರೆಡಿ ಆಗಿದೆ. ನರ್ಗಿಸ್ ಮಂಡಕ್ಕಿನ ಹೀಗೆ ತಿನ್ಲಿಕ್ಕೇನೆ ರುಚಿ ಇರತ್ತೆ. ಆದ್ರೆ ಇದನ್ನ ಸರ್ವ್ ಮಾಡೋಬೇಕಾದ್ರೆ ಮೇಲ್ಗಡೆ ಮಿಕ್ಸ್ಚರ್, ಈರುಳ್ಳಿ
ಹುರಿದ ಶೇಂಗಾ ಬೀಜ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೊಡ್ತಾರೆ. ನೋಡಿ ಎಷ್ಟು ಸಿಂಪಲ್ ಆಗಿ ನರ್ಗೀಸ್ ಮಂಡಕ್ಕಿ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದೀನಿ. ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೊಂಡ್ರೆ ಡೈಲಿ ಸಂಜೆ ಕಾಫಿ ಟೀ ಜೊತೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರತ್ತೆ. ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೇಳೋ ಹಾಗೆ ಇಲ್ಲ ಈ ಗಿರ್ಮಿಟ್ ಎಷ್ಟು ಟೇಸ್ಟಿಯಾಗಿರತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀರ. ತಿಂದಿಲ್ಲ ಅಂದ್ರೆ ಇವತ್ತು ನಾ ತೋರಿಸ್ತಾ ಇರೋ ವಿಧಾನದಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಬೇರೆ ಮಂಡಕ್ಕಿ ಉಸ್ಲಿಗಿಂತ ಈ ಗಿರ್ಮಿಟ್ ಏನಕ್ಕೆ ಅಷ್ಟು ಸ್ಪೆಷಲ್ ಮತ್ತೆ ಡಿಫ್ರೆಂಟ್ ಟೇಸ್ಟ್ ಇರತ್ತೆ ಅಂದ್ರೆ ಇದಕ್ಕೆ ಬಳಸುವಂತ ಗೊಜ್ಜು. ಇವತ್ತು ನಾನು ಸೇಮ್ ಹುಬ್ಳಿ ಧಾರವಾಡ ಸೈಡ್ನಲ್ಲಿ ಮಾಡ್ಕೊಳ್ಳುವಂಥ ವಿಧಾನದಲ್ಲಿ ಈ ಗಿರ್ಮಿಟ್ ಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಗಿರ್ಮಿಟ್ನ ಒರಿಜಿನಲ್ ರೆಸಿಪಿ. ಸಂಜೆ ಸ್ನ್ಯಾಕ್ಸ್ಗೆ ಮಿರ್ಚಿ ಖಡಕ್ ಚಾಯ್ ಜೊತೆ ಒಳ್ಳೆ ಕಾಂಬಿನೇಷನ್ ಆದ ಗಿರ್ಮಿಟ್ ಮಾಡೋದಕ್ಕೆ ಮೊದಲಿಗೆ ಇದರ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ. ಗೊಜ್ಜು ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿಯಲ್ಲಿ 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ 1 ಟೀ ಸ್ಪೂನ್ ಜೀರಿಗೆ ಮತ್ತು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು 4 ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿದ್ದೀನಿ. ಈ ಹಸಿಮೆಣಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸು ಫ್ರೈ ಆದಮೇಲೆ 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು. ಈಗ ಗೊಜ್ಜಿಗೆ ಅಂತ 2 ಈರುಳ್ಳಿನ ಹಾಕಿದ್ದೀನಿ. ಮತ್ತೆ ಮಂಡಕ್ಕಿನ ಕಲಿಸ್ಕೊಳ್ಬೇಕಾದ್ರೂ ಹಸಿ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಿಸ್ಕೊಳ್ತೀವಿ. ನಂತರ ಮಂಡಕ್ಕಿನ ಸರ್ವ್ ಮಾಡೋಬೇಕಾದ್ರೂ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪನ್ನು ಮಂಡಕ್ಕಿ ಮೇಲೆ ಹಾಕಿ ಸರ್ವ್ ಮಾಡ್ತೀವಿ. ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಇಂಗನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹುಣಸೆ ರಸದಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಬೆಲ್ಲ ಪೂರ್ತಿ ಕರಗಿ ಎಣ್ಣೆ ಮೇಲ್ಗಡೆ ತೇಲಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ಳಿ. ಇದಕ್ಕೆ ಹುಣಸೆ ರಸ ಕೂಡ ಹಾಕಿರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಬೆಲ್ಲ ಇಷ್ಟು ಇದ್ರೇ ಗಿರ್ಮಿಟ್ಗೆ ಟೇಸ್ಟ್ ಬರೋದು. ಖಾರ, ಹುಳಿ, ಸಿಹಿ ಎಲ್ಲ ಹದವಾಗಿರೋದ್ರಿಂದ ಇದು ಅಷ್ಟು ಸ್ವೀಟ್ ಅಂತಲೂ ಅನಿಸಲ್ಲ. ನೋಡಿ, ಈ ರೀತಿ ಎಣ್ಣೆ ಸಪ್ರೇಟ್ ಆಗಿದೆ ಅಂದರೆ ಗೊಜ್ಜು ರೆಡಿ ಆಗಿದೆ ಅಂತ. ಬೆಲ್ಲ ಕುದ್ದಿ ಕುದ್ದಿ ಗೊಜ್ಜು ಈ ರೀತಿ ಜಿಗಿಟಿನ ಥರ ಆಗಿರುತ್ತೆ. ಈಗ ಈ ಗೊಜ್ಜನ್ನು ಆರಲಿಕ್ಕೆ ಬಿಡೋಣ. ಈ ಗೊಜ್ಜು ಆರೋ ಅಷ್ಟರಲ್ಲಿ ಒಂದು ಸಣ್ಣ ಕಪ್ಪಷ್ಟು ಹುರಿಗಡಲೆನ ನೈಸ್ ಪೌಡರ್ ಮಾಡ್ಕೊಳ್ಳೋಣ. ಈ ಗಿರ್ಮಿಟ್ಗೆ ಗೊಜ್ಜು ಎಷ್ಟು ರುಚಿ ಕೊಡುತ್ತೋ ಹಾಗೆ ಈ ಹುರಿಗಡಲೆ ಪುಡಿ ಕೂಡ ಅಷ್ಟೇ ರುಚಿ ಕೊಡುತ್ತೆ. ಮಂಡಕ್ಕಿಗಳಲ್ಲಿ ಎಷ್ಟೊಂದು ಥರದ ವೆರೈಟಿ ಇದೆ, ಆದರೆ ಈ ಗಿರ್ಮಿಟ್ ಮಾಡೋದಕ್ಕೆ ಈ ರೀತಿ ಟೊಳ್ಳು ಮಂಡಕ್ಕಿನೇ ತಗೊಳ್ಬೇಕು. ಮಂಡಕ್ಕಿನ ಬಳಸೋದ್ರಕ್ಕಿಂತ ಮುಂಚೆ ಜರಡಿ ಮಾಡಿ ಇಟ್ಕೊಳ್ಳಿ. ನಾನು ಇದನ್ನು ನೀಟಾಗಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಮಂಡಕ್ಕಿನ ಸ್ವಲ್ಪ ಡೀಪ್ ತಳ ಇರೋವಂಥ ಪಾತ್ರೆಗೆ ಹಾಕೊಳ್ಳಿ. ಆವಾಗ ಮಂಡಕ್ಕಿನ ಕಲಿಸ್ಲಿಕ್ಕೆ ಈಸಿ ಆಗತ್ತೆ. ಈಗ ಈ ಮಂಡಕ್ಕಿಗೆ ಹಿಡಿಯುವಷ್ಟು ಗೊಜ್ಜನ್ನು ಹಾಕೊಳ್ತಾ ಇದ್ದೀನಿ. ನಂತರ ಚಿಕ್ಕದಾಗಿ ಹೆಚ್ಕೊಂಡ ಒಂದು ಈರುಳ್ಳಿ, ಹೆಚ್ಕೊಂಡಿರೋ ಟೊಮ್ಯಾಟೊ, ಹಾಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕೊನೆಯದಾಗಿ 4 ಟೇಬಲ್ ಸ್ಪೂನ್ ಅಷ್ಟು ಹುರಿಗಡಲೆ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಗೊಜ್ಜನ್ನು ನಾವು ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕು ಅಂದಾಗಲೆಲ್ಲ ಮಂಡಕ್ಕಿಗೆ ಕಲಿಸ್ಕೊಂಡು ತಿನ್ಬೋದು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಮಾಡಿಕೊಡಿ, ಖಂಡಿತ ಮನೇಲಿರೋರೆಲ್ಲರಿಗೂ ಇಷ್ಟ ಆಗತ್ತೆ. ಈಗ ಈ ಮಂಡಕ್ಕಿನ ಕಲಿಸ್ಕೊಂಡಿದ್ದಾಗಿದೆ. ಈ ಗಿರ್ಮಿಟ್ನ ಸರ್ವ್ ಮಾಡೋಬೇಕಾದ್ರೆ ಮತ್ತೆ ಮೇಲ್ಗಡೆ ಸೇವ್, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಇದ್ರ ಜೊತೆ ನಿಂಬೆ ಹಣ್ಣು ಮತ್ತೆ ಎಣ್ಣೆಯಲ್ಲಿ ಕರ್ದಿರೋ ಹಸಿಮೆಣಸನ್ನ ಇಟ್ಟು ಕೊಡ್ತಾರೆ. ಈ ಗಿರ್ಮಿಟ್ ಜೊತೆ ಬಿಸಿ ಬಿಸಿ ಟೀ ಮತ್ತು ಮಿರ್ಚಿ ಇದ್ಬಿಟ್ರೆ ಇನ್ನೇನು ಬೇಡ ಅನ್ಸತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಲೇಬೇಕಾದ ಸ್ನ್ಯಾಕ್ ಇದು. ಫಸ್ಟ್ ಟೈಮ್ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ಹಾಗೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಉತ್ತರ ಕರ್ನಾಟಕ ಸ್ಪೆಷಲ್ ಈ ಗಿರ್ಮಿಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು.